ಮುಳಬಾಗಿಲಿನಲ್ಲಿ ಪ್ರತಿದಿನ ನಡೆಯುವ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಲು ಮತ್ತು ತಿಳಿಯಲು ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಮಗೆ ಬೆಂಬಲ ನೀಡಿ. ಪರೇಡ್ನ ಅಧ್ಯಕ್ಷರಾದಂಥ ಕೋ ಅರ್ಜುನ್ ಅವ್ರಿಗೆ ನನ್ನ ನಮಸ್ಕಾರಗಳು ಮತ್ತು ಅವರ ಒಂದು ಕ್ಲಬ್ನ ಕಮ್ಯುನಿಟಿ ಸರ್ವಿಸ್ ವೈಭವಿ ಅವರಿಗೆ ನನ್ನ ವಂದನೆಗಳು, ಮತ್ತು ಉಮಾ ಮೇಡಮ್ ಅವರು, ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಅವರೇ, ಮತ್ತು IPP ನಮ್ಮ 7 ಸ್ಟಾರ್ ಜೇಮ್ಸ್ ಬಾಂಡ್ ಅಂತಲೇ ಗುರುತಿಸ್ಬೇಕು ಅವ್ರನ್ನ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹಿಂದಿನ ವರ್ಷ ಒಳ್ಳೆ ಕೆಲಸಗಳು ಮಾಡಿ 7 ಸ್ಟಾರ್ ಅನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಮತ್ತು ವರ್ಧಪ್ಪ ಅವರು ನಮ್ಮ ರೊಟೇರಿಯನ್, ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮುಂದಾಳತ್ವ ವಹಿಸಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದಂಥ ನಮ್ಮ ಪ್ರಭಾಕರ್ ಅವರು, ಮತ್ತು ನಮ್ಮ ಕ್ಲಬ್ನ ಸೀನಿಯರ್ ಆದಂಥ PS ರಮೇಶ್ ಅವರು, ಅದೇ ರೀತಿ 45 ವರ್ಷದಿಂದ ನಮ್ಮ ಕ್ಲಬ್ಗೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಸುದರ್ಶನ್ ಬಾಬು ಅವ್ರಿಗೆ ಎಲ್ಲರಿಗೂ ವಂದನೆಗಳು. ಮತ್ತು ಮಕ್ಕಳು, ಈ ಹೆಬ್ಬಣಿ ಗ್ರಾಮಸ್ಥರು ಮತ್ತು ಮೀಡಿಯಾ ಮಿತ್ರರು, ಇವತ್ತಿನ ದಿನ ಇಲ್ಲಿ ಏನು ನಾವು ಹಮ್ಮಿಕೊಂಡಿದ್ದೀವಿ, ರೋಟರಿ ಮುಳಬಾಗಿಲು ಸೆಂಟ್ರಲ್ ಮತ್ತು ಬೆಂಗಳೂರಿನ ಸೌತ್ ಪೆರೇಡ್ ಕ್ಲಬ್ನ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಇದಕ್ಕೆ ಫಂಡಿಂಗ್ಸ್ ಮಾಡ್ತಾ ಇರೋಂಥ ಟಾಟಾ CSR ಅವರು, ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಬ್ಬಣಿಯಲ್ಲಿ ಇವತ್ತು ಏನಕ್ಕೆ ಬೆಂಗಳೂರಿಂದ ಬಂದು ಗಾಡಿ ಇಲ್ಲಿ ಏನು ನಾವು ಇಲ್ಲೇ ಮಾಡಬೇಕು ಅಂತ ಏನಕ್ಕೆ ಮಾಡಿದ್ವಿ ಅಂದರೆ, ಇದೇ ರೀತಿ ಎಲ್ಲ ಹೋಬಳಿಗಳಲ್ಲೂ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಒಂದು ನಮ್ಮ ಊರಿಗೆ ಪೂರ್ವದ ಹೆಬ್ಬಾಗಿಲು ನಮ್ಮ ಹೆಬ್ಬಣಿ ಮುಳಬಾಗಿಲು ತಾಲೂಕಿಗೆ, ಮುಳಬಾಗಿಲು ತಾಲೂಕು ಕರ್ನಾಟಕಕ್ಕೆ ಹೆಬ್ಬಾಗಿಲು, ಮುಳಬಾಗಿಲಿಗೆ ಹೆಬ್ಬಾಗಿಲು ನಮ್ಮ ಹೆಬ್ಬಣಿ. ಅದಕ್ಕೆ ಮೊದಲು ನಮ್ಮ ಈ ಮೂಲೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತಲೇ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಮಿತ್ರರು ಕ್ಯಾನ್ಸರ್ ಬಗ್ಗೆ ತುಂಬ ಹೇಳಿದ್ದಾರೆ, ನಮ್ಮ ಡಾಕ್ಟರ್ ಮಂಜುಳಾ ಅವರು ಎಲ್ಲ. ಇನ್ನು ನಾವು ಹೇಳೋದೇನು ಅಂದರೆ, ಕ್ಯಾನ್ಸರ್ ಅನ್ನೋದು ದೊಡ್ಡ ನಮ್ಮ ಸರ್ಕಾರಕ್ಕೆ ಸವಾಲಾದಂಥ ಒಂದು ರೋಗ. ಇದಕ್ಕೆ ನಾವು ಸರಿಯಾಗಿ ಔಷಧಿನ ಕಂಡುಹಿಡ್ತಿರಲಿಲ್ಲ. ಹಂಗಾಗಿ ಇದು ಇನಿಷಿಯಲ್ ಸ್ಟೇಜಲ್ಲಿ ಆದರೆ ಮಾತ್ರನೇ ನೀವು ಯಾರಾದರೂ ಈ ಕಾಯಿಲೆಯನ್ನು ನಿವಾರಿಸ್ಬೋದು. ಇಲ್ಲಾಂದರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ, ಕ್ಯಾನ್ಸರ್ ಅಂತ ಬಂದ ಮೇಲೆ ಸಾಹುಕಾರರು ಬಡವರಾಗ್ತಾರೆ, ಬಡವರು ಸಾಲಗಾರರಾಗ್ತಾರೆ, ಸಾಲಗಾರರಾಗಿ ಅವರ ಒಂದು ಫ್ಯಾಮಿಲಿನೇ ಕುಗ್ಗೋಗತ್ತೆ ಈ ಒಂದು ವಿಚಾರದಲ್ಲಿ. ಹಂಗಾಗಿ ಈ ಕಾರ್ಯಕ್ರಮಗಳನ್ನ ಸರ್ಕಾರೇತರ ಸಂಸ್ಥೆಯಾದ ನಮ್ಮ ರೋಟರಿ ಕ್ಲಬ್ಬು ಮತ್ತು ಈ ಕ್ಯಾನ್ಸರ್ ಹಾಸ್ಪಿಟಲ್ಸು, ಈ ಎರಡೂ ಸಂಯೋಗದಿಂದ ಎಲ್ಲ ಕಡೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಮಾಡ್ತಾ ಇರ್ತೀವಿ. ಹಂಗಾಗಿ ಈ ಜನಗಳು ಏನು ನಾವು ಬಂದು ಚೆಕ್ ಮಾಡಿದ್ರೆ ಏನು ಕಾಣಿಸುತ್ತೋ, ನಾವು ಹಿಂಗೇ ಇರೋಣ, ಮುಂದೆ ನಮ್ಗೇನು ಇದಾಗಲ್ಲ, ಯಾವತ್ತಾಗತ್ತೋ ಆಗಲಿ ಅಂದ್ಕೊಂಡು ಒಂದು ಮೂಢನಂಬಿಕೆಯಿಂದ ಇರ್ತಾರೆ. ದಯವಿಟ್ಟು ಇಷ್ಟೊಂದು ಕಷ್ಟಪಟ್ಟು ಅಲ್ಲಿಂದ ದೂರದಿಂದ ಬಂದು ಅವರು ಈ ಒಂದು ಉಚಿತ ತಪಾಸಣೆ ಮಾಡ್ತಾ ಇರ್ಬೇಕಾದ್ರೆ, ಈ ಗ್ರಾಮದ ಪ್ರಜೆಗಳು ದಯವಿಟ್ಟು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ದಯವಿಟ್ಟು ಬಂದು ತಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಾವು ಬಂದು ಇಲ್ಲಿ ಚೆಕ್ ಮಾಡಿದ್ದಲ್ದರೇನೆ ಈ ಉಚಿತ ತಪಾಸಣೆಯಿಂದ ನಿಮಗೆ ಉಚಿತ ಟ್ರೀಟ್ಮೆಂಟು ಸಿಗುತ್ತೆ ಮುಂದೆ. ಇವತ್ತು ನೀವೇನು ಗುರುತಿಸಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಇವತ್ತು ಇನಿಷಿಯಲ್ ಗುರುತಿಸಿದಾಗ ಮೊಟ್ಟ ಮೊದಲಿಗೆ ನೀವು ಪ್ರಾಥಮಿಕ ಇದರಲ್ಲೇ ನೀವು ಗುರುತಿಸಿ ಮುಂದೆ ನೀವು ಟ್ರೀಟ್ಮೆಂಟ್ಗೂ ಅವರು ಸಹಕಾರ ಕೊಡ್ತಾರೆ, ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಇಂಥ ಒಂದು ಕಾರ್ಯಕ್ರಮನ ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಅದು ನಿಮ್ಮ ದುರಾದೃಷ್ಟ ಆಗುತ್ತೆ. ದಯವಿಟ್ಟು ಯಾರು ಮಾಡಿದ್ದಾರೆ, ಯಾರು ಇದು ಮಾಡಿದ್ದಾರೆ ಅನ್ನೋದಲ್ಲ, ಒಂದು ರೋಟರಿ ಕಾರ್ಯಕ್ರಮ ಇದು. ನಮ್ಮ ಅವರು ಕ್ಯಾನ್ಸರ್ ಹಾಸ್ಪಿಟ್ಲ್ ಅವರು ಬಂದು ಇಷ್ಟು ದೂರ ಬಂದು ಎಲ್ಲ ಡಾಕ್ಟರ್ಸು ಸಿಬ್ಬಂದಿನೇ ಒಂದು 20 ಜನ ಇರ್ತಾರೆ. ಅವ್ರು ಇಷ್ಟು ದೂರ ಬಂದು ಮಾಡ್ತಾ ಇರೋದಕ್ಕೆ ತಾವೆಲ್ಲರೂ ಯಶಸ್ವಿಗೊಳಿಸಿ ತಾವೆಲ್ಲರೂ ಬಂದು ಚೆಕಪ್ ಮಾಡಿಕೊಂಡು ಅದರಲ್ಲಿ ಏನಾನ ರೋಗ ಪತ್ತೆ ಆದಲ್ಲಿ ಅವರೇ ಉಚಿತವಾಗಿ ನಿಮಗೆ ಟ್ರೀಟ್ಮೆಂಟ್ ಅನ್ಕೊಡಲಿಕ್ಕೆ ಅವ್ರು ಇದು ಮಾಡ್ತಾರೆ. ಇನ್ನೊಂದೇನು ಅಂದರೆ, ನಮ್ಮ ಈಗಾಗಲೇ ಕರುಣಾಶ್ರಯ ಅಂತ ಬೆಂಗಳೂರಲ್ಲಿ, ತುಮಕೂರಲ್ಲಿ ಒಂದು ಹಾಸ್ಪಿಟಲ್ ಇದೆ. ಏನಾನ ಕ್ಯಾನ್ಸರು 2ನೇ ಸ್ಟೇಜು 3ನೇ ಸ್ಟೇಜಲ್ಲಿ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದಾಗ ಅಲ್ಲಿ ನಾವು ಕರ್ಕೊಂಡೋಗ್ಬಿಟ್ರೆ ಅವರೇ ಎಲ್ಲ ಲಾಸ್ಟ್ ಸ್ಟೇಜ್ವರೆಗೂ ಅವರೇ ನೋಡಿಕೊಂಡು ಅವರೇ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಹೋಗಿದ್ದೆ ತುಮಕೂರಿಗೆ. ತುಂಬ ನಮ್ಮ ಮನೆಗಿಂತ ಸ್ವಚ್ಛವಾಗಿದೆ, ಮನೆಗಿಂತ ಸ್ವಚ್ಛವಾದ ಊಟ,
ಒಳ್ಳೆ ಟ್ರೀಟ್ಮೆಂಟು. ಎಲ್ಲ ರೀತಿಯಲ್ಲೂ ಅವರಿಗೆ ಏನು ಕಟ್ಟಕಡೆಯ ಜೀವನದಲ್ಲಿ ಏನು ಕಳ್ಕೊಳ್ತಿದ್ದೀವಿ ಅನ್ಕೊಂತಾರೋ ಅದನ್ನು ಅವ್ರು ಕೊಟ್ಟು ಅವ್ರಿಗೊಂದು ಖುಷಿಯಿಂದ ಅವರು ಹೋಗೋದಕ್ಕೆ ಅವರು ತುಂಬ ಇದು ಮಾಡ್ತಿದ್ದಾರೆ. ನಮ್ಮಲ್ಲಿ ಯಾರನ್ನ ಅಂತ ಪೇಷಂಟ್ಸ್ ಇದ್ದಾಗ ನಾವು ಅಲ್ಲಿ ಹೋಗಿ ನಾವು ಬಿಟ್ರೆ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಗೇನನ್ನ ಇಲ್ಲಿ ಕಷ್ಟ ಆಗ್ತಾ ಇದೆ, ನೋಡ್ಕೊಳ್ಳಕ್ಕೆ, ಟ್ರೀಟ್ಮೆಂಟ್ ಮಾಡ್ಸಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಇಂಥ ಒಂದು ಸಂಸ್ಥೆಗಳಿದ್ದಾವೆ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಇಂಥ ಕಾರ್ಯಕ್ರಮಗಳು ಆದಾಗ ದಯವಿಟ್ಟು ಪಾರ್ಟಿ ಅದು ಇದು ಎಲ್ಲ ಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ಚೆಕಪ್ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತುಂಬಾ ಇದಿರುತ್ತೆ. ಮಾಡಿದ್ದಕ್ಕೂ ಒಂದು ವ್ಯರ್ಥವಾಗದಿರ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟು ಮಾತ್ರ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಗೆ ಟೈಮ್ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ, ಮಾಧ್ಯಮ ಮಿತ್ರರಿಗೂ ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ.